ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನೆನಪು. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ನಾವು ರುಚಿಕರವಾದ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿರೋ ಸೊಪ್ಪಿನ ಸಾಂಬಾರು ಮತ್ತು ರೊಟ್ಟಿ ಚಪಾತಿ ಅನ್ನಕ್ಕೆ ಸೂಪರ್ ಆಗಿರೋ ಒಂದು ಕೆಂಪು ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ. ಕೆಂಪು ಚಟ್ನಿ ಮಾಡೋಕ್ಕೆ ಮೊದಲು ನಾನಿಲ್ಲಿ ಒಣಮೆಣಸಿಕಾಯಿ ತೊಗೊಂಡಿದ್ದೀನಿ. ಒಂದು 2 ಹಿಡಿಯಷ್ಟು ದ್ಯಾವನೂರು ಕಾಯಿ ಇದ್ದಾವೆ ಇವು. ಈಗ ಗ್ಯಾಸ್ ಮೇಲೆ ನೀರಿಟ್ಕೊಂಡು ಇಷ್ಟು ಮೆಣಸಿಕಾಯಿನೂ ಇದರಲ್ಲಿ ಹಾಕ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಈ ಚಟ್ನಿನ ನಾವು ಮಾಡಿಟ್ಕೊಂಡ್ಬಿಟ್ರೆ ಒಂದು 15ರಿಂದ 20 ದಿನ ಆರಾಮಾಗಿ ಹೊರಗಡೆನೇ ಇಟ್ಕೋಬೋದು. ಇದು ರೊಟ್ಟಿಗೂ ಚಪಾತಿಗೂ ತುಪ್ಪದ ಜೊತೆ ಹಚ್ಕೊಂಡು ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಮೊಸರಿನ ಜೊತೆಗೂ ಚೆನ್ನಾಗಿರುತ್ತೆ. ಅನ್ನಕ್ಕಂತೂ ಇನ್ನೂ ತುಂಬ ರುಚಿಯಾಗಿರುತ್ತೆ. ಸೈಡಾಗಿ ಏನಾದರೂ ಖಾರವಾಗಿ ಬೇಕು ಅಂದಾಗ ಸ್ವಲ್ಪ ಈ ಚಟ್ನಿ ಹಚ್ಕೊಂಡು ಊಟ ಮಾಡಿದ್ರೆ ಆ ಊಟಕ್ಕೆ ಒಂದು ಹೊಸ ರುಚಿನೇ ಸಿಗುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ, ನಿಜವಾಗ್ಲೂ ನೀವೇ ಹೇಳ್ತೀರಾ ಇದು ತುಂಬ ರುಚಿಯಾಗಿತ್ತು ಅಂತ. ಇವಾಗ ಇದು ಬೇಯಿಸ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಬೇಯಲಿ. ಒಂದು 5 ನಿಮಿಷ ಮೆಣಸಿನ್ಕಾಯಿ ಬೇಯಿಸ್ಕೊಂಡ್ಮೇಲೆ ತೆಗೆದು ಒಂದು ತಟ್ಟೆಗೆ ಹಾಕಿ ತಣ್ಣಗಾಗಕ್ಕೆ ಬಿಡಬೇಕು. ಮೆಣಸಿನ್ಕಾಯಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅವೆಲ್ಲ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಒಂದು ಇಡಿ ಆಗೋವಷ್ಟು ಬೆಳ್ಳುಳ್ಳಿ, ಒಂದು ಸ್ಪೂನಷ್ಟು ಜೀರಿಗೆ, ಒಂದು ಸ್ಪೂನಷ್ಟು ಮೆಂತೆಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲ, ಹುಣಸೆಹಣ್ಣು, ಒಂದು ಇಡೀ ಕೊತ್ತಂಬರಿ ಸೇರಿಸ್ಕೊಂಡು ನೀರು ಹಾಕದೆ ನುಣ್ಣಗೆ ರುಬ್ಕೊಂಬರಬೇಕು. ಈಗ ಒಂದು ಕಡಾಯಿ ಇಟ್ಟು ಕಡಾಯಿಲಿ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಹಾಕಿ ಈ ರುಬ್ಕೊಂಬಂದಿದ್ದೀವಲ್ಲ ಇದೆಲ್ಲ ಚಟ್ನಿನೂ ಅದಕ್ಕೆ ಸೇರಿಸ್ಕೋಬೇಕು. ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಕೈ ಆಡ್ಕೊಂಬಿಟ್ರೆ ನಮಗೆ ರುಚಿಕರವಾದ ಕೆಂಪು ಚಟ್ನಿ ರೆಡಿ ಆಗಿಬಿಡುತ್ತೆ. ಇದನ್ನ ಮೆಂತ್ಯ ಚಟ್ನಿನೂ ಅಂತಲೇ ಹೇಳ್ಬೋದು. ಆರಾಮಾಗಿ 15 ದಿನ ಹೊರಗಡೆ ಇಟ್ಕೊಂಡ್ರು ಸ್ವಲ್ಪನೂ ಕೆಡಲ್ಲ. ರುಚಿಯಾಗಿರೋ ಮೆಂತ್ಯ ಚಟ್ನಿ ರೆಡಿ ಆಗಿಬಿಡುತ್ತೆ. ಈಗ ಒಂದೊಳ್ಳೆ ಸೊಪ್ಪಿನ ಸಾಂಬಾರು ಮಾಡ್ಕೊಳ್ಳೋಣ. ಇಲ್ಲಿ 1 ಕಟ್ಟಷ್ಟು ಮಿಕ್ಸ್ ಸೊಪ್ಪು ತೊಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಬೇಳೆ ತೊಳೆದು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಸಣ್ಣ ಟೊಮೊಟೊ 1-2 ದೊಡ್ಡ ಟೊಮೊಟೊನೂ ಹೆಚ್ಚು ಹಾಕ್ಕೋತಾ ಇದ್ದೀನಿ. ಖಾರಕ್ಕೆ ಹಸಿಮೆಣ್ಸಿಕಾಯಿ ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಒಂದು 2 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. ಎರಡು ವಿಸಿಲ್ ಆಗಿದೆ. ಕುಕ್ಕರ್ ತಣ್ಣಗಾದ್ಮೇಲೆ ತೆಗೆದು ಒಂದು ಸ್ಮ್ಯಾಶರ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ಅರಿಶಿನ ಪುಡಿ, ಸಾಂಬಾರು ಪುಡಿ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿಸ್ಕೋಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ನಮ್ಮ ಸೊಪ್ಪಿನ ಸಾಂಬಾರು ಆಲ್ಮೋಸ್ಟ್ ರೆಡಿ ಆದಂಗೆ. ಇದಕ್ಕೊಂದು ಒಗ್ಗರಣೆ ಕೊಟ್ಕೋಬೇಕೀಗ. ಒಂದು ಸಣ್ಣ ಬಾಣಲಿ ತಗೊಂಡು ಎಣ್ಣೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ಇದನ್ನು ಒಗ್ಗರಣೆ ಸೇರಿಸ್ಕೊಂಡ ತಕ್ಷಣವೇ ಬಾಯಿ ಮುಚ್ಚಿಬಿಡ್ಬೇಕು ತಟ್ಟೆನ. ಆವಾಗ ಒಗ್ಗರಣೆ ಫ್ಲೇವರು ನೀಟಾಗಿ ಸಾಂಬಾರ್ಗೆ ಹಿಡಿದು ಸಾಂಬಾರು ಘಮ ಅಂತ ಇರುತ್ತೆ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 5 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ನಮಗೆ ರುಚಿಕರವಾದ ಸೊಪ್ಪಿನ ಸಾಂಬಾರು ರೆಡಿ ಆಗಿಬಿಡುತ್ತೆ. ಅನ್ನಕ್ಕಂತೂ ಸೂಪರ್ ಆಗಿರೋ ಕಾಂಬಿನೇಷನ್. ನೀವು ಹೀಗೆ ಮಾಡ್ತೀರಾ? ಕಮೆಂಟಲ್ಲಿ ತಿಳಿಸಿ.
ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.